ಎಲ್ರಿಗೂ ನಮಸ್ಕಾರ. ನ್ಯೂಸ್ ಆಲ್ರೆಡಿ ಗೊತ್ತಾಗಿದೆ ಅನ್ಕೊಂತೀನಿ. ನಮ್ಮ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ ಇಂದ ನಿವೃತ್ತಿಗೊಂಡಿದ್ದಾರೆ, ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಅಫಿಷಿಯಲ್ ಆಗಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಹಾಕೊಂಡಿದ್ದಾರೆ, ಇಲ್ಲಪ್ಪ ನಾನು ರಿಟೈರ್ಮೆಂಟ್ ನ ಅನೌನ್ಸ್ ಮಾಡ್ತಾ ಇದ್ದೀನಿ ಟೆಸ್ಟ್ ಕ್ರಿಕೆಟ್ಗೆ ಅಂತ. ಸುಮಾರು ಒಂದು ವಾರದಿಂದಾನೇ ಹರಿದಾಡ್ತಾ ಇತ್ತು ನ್ಯೂಸು, BCCIಗೆ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ನ ಅನೌನ್ಸ್ ಮಾಡೋಕೆ ಕೇಳ್ಕೊಂಡಿದ್ದಾರೆ ಅಂತ. ಬಟ್ BCCI ಅವರು ರೆಸ್ಟ್ರಿಕ್ಟ್ ನ ಮಾಡಿದ್ರು, ಇಲ್ಲಪ್ಪ ನೀನು ಹೋಗ್ಬಿಟ್ರೆ ಇನ್ಯಾರು ಆಡ್ತಾರೆ, ನಮಗೆ ಎಲ್ಲ ಯಂಗ್ಸ್ಟರ್ಸ್ಗಳು ಇರ್ತಾರೆ, ಆಮೇಲೆ ಎಕ್ಸ್ಪೀರಿಯನ್ಸ್ ಇರೋರು ಯಾರು ಇಲ್ಲ ಅಂತ ಸ್ವಲ್ಪ ಹೋಲ್ಡ್ ಮಾಡಿದ್ರು BCCI ಅವರು. ಬಟ್ ಕೊನೆಯದಾಗಿ ಇವತ್ತು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿ ಆಯಿತು. ಇನ್ನು ನಮ್ಮ ಇಂಡಿಯನ್ ಕ್ರಿಕೆಟ್ನ ಯಂಗ್ಸ್ಟರ್ಸ್ಗಳೇ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು. ಬಟ್ ವಿರಾಟ್ ಕೊಹ್ಲಿ ಅವರು ಇನ್ನೂ ಒಂದು 3-4 ವರ್ಷ ಆರಾಮಾಗಿ ಆಡ್ಬೋದಾಗಿತ್ತು. ಏನಕ್ಕೆ ಇಷ್ಟು ಬೇಗ ಈ ಡಿಸಿಷನ್ನ ತೊಗೊಂಡ್ರು ಅಂತ ಗೊತ್ತಿಲ್ಲ. ಬಟ್ ಹೌದು, ಒಂದಲ್ಲ ಒಂದಿನ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಲೇಬೇಕು. ಇನ್ನೂ ಒಂದು ವಾರ ಆಗಿದ್ದಿಲ್ಲ ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿ. ಅಷ್ಟು ಬೇಗನೆ ವಿರಾಟ್ ಕೊಹ್ಲಿ ಅವರು ಕೂಡ ನಾನು ರಿಟೈರ್ಮೆಂಟ್ನ ಅನೌನ್ಸ್ ಮಾಡ್ತೀನಿ ಅಂತ ಇವತ್ತು ಫೈನಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಇನ್ನ ಆಡ್ಬೋದಾಗಿತ್ತು. ಒನ್ ಆಫ್ ದ ಫಿಟ್ಟೆಸ್ಟ್ ಕ್ರಿಕೆಟರ್ ಆಫ್ ಆಲ್ ಟೈಮ್ ವಿರಾಟ್ ಕೊಹ್ಲಿ ಅವರು. ಹೆವಿ ಫಿಟ್ ಆಗಿದ್ರು ವಿರಾಟ್ ಕೊಹ್ಲಿ ಅವರು. ಇನ್ನ ಮಿನಿಮಮ್ ಏನಿಲ್ಲ ಅಂದ್ರೂ ಇನ್ನೂ ಒಂದು 3 ವರ್ಷ ಆಡ್ಬೋದಾಗಿತ್ತು. 2027 ವರ್ಲ್ಡ್ ಕಪ್ ಆಡಿ ODI ಕ್ರಿಕೆಟ್ಗೆ ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ವಿರಾಟ್ ಕೊಹ್ಲಿ ಅವರು. ಅವಾಗೇನೆ ಟೆಸ್ಟ್ ಕ್ರಿಕೆಟ್ಗೂ ಅನೌನ್ಸ್ ಮಾಡಿದ್ರೆ ಏನು ಅನ್ಬೋದಾಗಿತ್ತು. ಬಟ್ ಇವಾಗ ಇಷ್ಟು ಬೇಗ ಆಗ್ತಾರೆ ಅಂತ ನಾನು ಕೂಡ ಅನ್ಕೊಂಡಿರಲಿಲ್ಲ. ರಿಟೈರ್ಮೆಂಟ್ ಆಗಲ್ಲ ವಿರಾಟ್ ಕೊಹ್ಲಿ ಅವರು, ಇರೋದೇ ಒಬ್ರು ಎಕ್ಸ್ಪೀರಿಯನ್ಸ್ ಇರೋರು ಅವರೊಬ್ಬರೇ ಇನ್ನ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಫೈನಲ್ ಆಗಿ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು. 269 ಮ್ಯಾಚಸ್ನ ಆಡಿರೋದು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟಲ್ಲಿ. ಒನ್ ಆಫ್ ದ ಗ್ರೇಟೆಸ್ಟ್ ಕ್ರಿಕೆಟರ್ ಆಫ್ ಆಲ್ ಟೈಮು. ಈ 3 ಫಾರ್ಮೆಟಲ್ಲಿ ಆಗಿರ್ಬೋದು, ಲೆಜೆಂಡ್ ವಿರಾಟ್ ಕೊಹ್ಲಿ ಅವರು. ಬಟ್ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಅವರು ಅಗ್ರೆಸಿವ್ನೆಸ್ಸು, ಆ ಇಂಟೆಂಟು ಟಾಪ್ ಕ್ವಾಲಿಟಿ ಆಗಿರ್ತಾ ಇತ್ತು ವಿರಾಟ್ ಕೊಹ್ಲಿ ಅವ್ರದ್ದು. ಅವ್ರ ಕ್ಯಾಪ್ಟನ್ಸಿಲಿ ಟೆಸ್ಟ್ ಕ್ರಿಕೆಟ್ ನೋಡ್ಬೇಕಂದ್ರೆ ಒಂಥರ ಮಜಾ. ಈ ಕೆಲಸ ಇದ್ರು ಬಿಟ್ಟು ನೋಡ್ಬೇಕು, ಆ ತರ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ನ ಮುಂದೆ ತಗೊಂಡ್ಬಂದಿದ್ದು ಅವ್ರ ಎರಾನಲ್ಲಿ, ಅವ್ರ ಕ್ಯಾಪ್ಟನ್ಸಿ ಎರಾನಲ್ಲಿ. ಬಟ್ ಅವ್ರಿಗೆ ಫೇಲ್ಯೂರ್ ಕ್ಯಾಪ್ಟನ್ ಅಂತಾನೆ ಹೆಸರು ಬಂದಿತ್ತು. ಬಟ್ ಹಿ ನೆವರ್ ಫೇಲ್ಡ್ ಇನ್ ಟೆಸ್ಟ್ ಕ್ರಿಕೆಟ್ ಕ್ಯಾಪ್ಟನ್ ಆಗಿ. ಇಂಗ್ಲೆಂಡ್ ಅಲ್ಲಿ ಗೊತ್ತೇ ಇರ್ಬೋದು ನಿಮ್ಗೆ, ಒನ್ ಆಫ್ ದ ಹಿಸ್ಟಾರಿಕ್ ಮ್ಯಾಚ್ ಅದು. 60 ಓವರ್ಸ್ ಅಲ್ಲಿ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳನ್ನ ಔಟ್ ಮಾಡ್ಬೇಕಾಗಿರುತ್ತೆ. ಬಟ್ ವಿರಾಟ್ ಕೊಹ್ಲಿ ಅವರು ಟೀಮ್ಮೇಟ್ಸ್ ಗೆಲ್ಲ ಯಾವ ತರ ಹೇಳ್ತಾರೆ ಅಂದ್ರೆ 60 ಓವರ್ಸ್ ದೇ ಶುಡ್ ಫೀಲ್ ಲೈಕ್ ಎ ಹೆಲ್ ಔಟ್ ದೇರ್ ಅಂತ ಹೇಳ್ತಾರೆ. ಆ ಮೈಂಡ್ ಸೆಟ್ ಇದೆಯಲ್ಲ, ಬೇರೆ ಲೆವೆಲ್ ಮೈಂಡ್ ಸೆಟ್ ಅನ್ಕೊಳ್ಳಿ. ಅದು ಅಗ್ರೆಸಿವ್ನೆಸ್. ಆಸ್ಟ್ರೇಲಿಯಾಗೆ ಹೋಗಿ ಆಸ್ಟ್ರೇಲಿಯಾನೇ ಹೊಡೆದು ಬರ್ತಾ ಇದ್ವಿ. ಆಸ್ಟ್ರೇಲಿಯಾ ಟೀಮ್ ಅಂದ್ರೆ ಒಂಥರ ಭಯ ಹುಡ್ಸೋಂಥ ಟೀಮು. ಅಂತ ಟೀಮ್ಗೆ ಟಕ್ಕರ್ ಕೊಟ್ಬಿಟ್ಟು ಅವ್ರಿಗೇನೆ ಮಾಂಜ ಕೊಟ್ಬಿಟ್ಟು ಬರ್ತಾ ಇದ್ವಿ ನಾವು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಲಿ. ಬಟ್ ಆ ಕ್ಯಾಪ್ಟನ್ಸಿನ ಅಂತೂ ಇನ್ನು ನೋಡೋಕ್ಕಾಗಲ್ಲ. ಬಟ್ ವಿರಾಟ್ ಕೊಹ್ಲಿ ಅವರು ಆಸ್ ಎ ಪ್ಲೇಯರ್ ಆಗಿ ನೋಡ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡಿ ಆಯಿತು. ಬಟ್ ಇರಲಿ, ಅವ್ರ ಡಿಸಿಷನ್ ಅಕ್ಸೆಪ್ಟ್ ಮಾಡಲೇಬೇಕು, ರೆಸ್ಪೆಕ್ಟ್ ಮಾಡಲೇಬೇಕು, ಖಂಡಿತವಾಗ್ಲೂ ಮಾಡ್ತೀವಿ. ಬಟ್ ಫ್ಯಾನ್ಸ್ಗಳಿಗೆ ಇರುತ್ತಲ್ವ ಒಂದು ನೋವು, ಅದನ್ನ ಹೇಳ್ಕೊಂತ ಇದೀವಿ ಅಷ್ಟೇ. T20 ಕ್ರಿಕೆಟ್ಗೆ ಇನ್ನೂ ಒಂದು 2-3 ವರ್ಷ ಆಡ್ಬೋದಾಗಿತ್ತು ಅಂತ ಇವಾಗ ಎಲ್ಲ ಹೇಳ್ತಾ ಇದ್ದಾರೆ. ಆ ತರ ಫಾರ್ಮಲ್ ಇರೋದು ನೋಡಿ. DPL ನೋಡ್ತಾನೆ ಇದ್ದೀರಲ್ಲ ಯಾವ ತರ ಆಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ಅಂತ, ಯಾವ ತರ ಟಚ್ ಅಲ್ಲಿ ಕಾಣಿಸ್ಕೊಂತ ಇದಾರೆ ಅಂತ. ಕ್ಯಾಪ್ಟನ್ಸಿ ನೋಡಿದವರು ನಾವೇ ಪುಣ್ಯ. ಟೆಸ್ಟ್ ಕ್ಯಾಪ್ಟನ್ಸಿ ನೋಡಿದ್ದು ಅವ್ರು ಕ್ಯಾಪ್ಟನ್ ಆಗಿದ್ದಾಗ ಮಾತ್ರ ಬೇರೆ ಲೆವೆಲ್ ಆಗಿ ಕಾಣಿಸ್ಕೊಂತ ಇತ್ತು ಅನ್ಕೊಳ್ಳಿ ಟೀಮು. 11 ಜನ ಇದ್ರು, 11 ಜನನು ಗ್ಯಾಂಗ್ಸ್ಟರ್ಸ್ಗಳು ಇದ್ದಂಗೆ ಇರ್ತಾ ಇದ್ರು. ಅವನು ಗೆಲ್ಲೇಬೇಕು ಅಂತ ಹೋಗ್ತಾ ಇದ್ದಿದ್ದು. ಈ ಮ್ಯಾಚ್ ನ ಗೆಲ್ಬಹುದು ಅಂತ ಹೋಗ್ತಾ ಇರಲಿಲ್ಲ, ಈ ಮ್ಯಾಚ್ ನ ಗೆಲ್ಲೇಬೇಕು ಅಂತ ಹೋಗ್ತಾ ಇದ್ದಿದ್ದು ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಗೆ. ಒನ್ ಆಫ್ ದ ಗ್ರೇಟೆಸ್ಟ್ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು. ಫೇಲ್ಯೂರ್ ಕ್ಯಾಪ್ಟನ್ ಅಂತ ಕರಿಬಹುದು, ಬಟ್ ಈ ನೆವರ್ ಫೇಲ್ಡ್ ಇನ್ ಟೆಸ್ಟ್ ಕ್ರಿಕೆಟ್ ಅಷ್ಟೇ. ಬಟ್ ಎಂಡ್ ಆಫ್ ಲೆಜೆಂಡ್ ಅರ ಅಂತಾನೆ ಹೇಳ್ಬೋದು. ಯಂಗ್ಸ್ಟರ್ಸ್ಗಳು ಇನ್ನ ನಮ್ಮ ಭಾರತ ತಂಡನ ಮುಂದೆ ಎತ್ಕೊಂಡು ಹೋಗ್ಲಿ. ಯಾವ ತರ ರೋಹಿತ್ ಶರ್ಮಾ ಅವರಾಗಿರ್ಬೋದು, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಯಾವ ತರ ಮುಂದೆ ನಡ್ಸ್ಕೊಂಡು ಹೋದ್ರು ಅದೇ ರೀತಿಯಾಗಿ ಮುಂದೆ ನಡ್ಸ್ಕೊಂಡು ಹೋಗ್ಲಿ. ಬಟ್ ಅದೊಂದು ಬೇಜಾರು ಇರುತ್ತೆ ಅಲ್ಲ, ವಿರಾಟ್ ಕೊಹ್ಲಿ ಅವ್ರನ್ನ, ರೋಹಿತ್ ಶರ್ಮಾ ಅವ್ರನ್ನ ಇನ್ಮೇಲೆ ನೋಡಕ್ಕಾಗಲ್ಲ ಅಂತ ಟೆಸ್ಟ್ ಕ್ರಿಕೆಟ್ ಅಲ್ಲಿ. ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂತೀವಿ ವಿರಾಟ್ ಕೊಹ್ಲಿ ಅವ್ರನ್ನ ಮಾತ್ರ. IPL ಅಲ್ಲಿ ODI ಫಾರ್ಮೆಟ್ ಅಲ್ಲಿ ಮಾತ್ರ ವಿರಾಟ್ ಕೊಹ್ಲಿ ಅವ್ರನ್ನ ನೋಡ್ಬೋದು ನಾವು. Focus on your team as well while they shine the ball, not just the opposition trying to catch people all the time. Greatest of all time. Riding high when I was king. Happy retirement legend. I played it hard and fast, I had everything. I walked away. You want me to